ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಹೀಗಿದೆ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದೊಂದಗಳಿನೊಳು ಅನಂತಾಂಶದಿಂದಲೀ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿಮರ್ಜಿತನ ಈರ್ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸವನಡಿಗೆ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದ ಒಂದಗಳಿನೊಳು ಒಂದು ಅಗಳಿನೊಳು ಅನಂತಾಂಶದಿಂದಲಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿ ಪಡಿಸುವ ಸ್ವಗತ ಭೇದ ವಿವರ್ಜಿತನ ಈ ಬಗೆಯ ರೂಪವನ್ನು ಅರಿತು ಭುಂಜಿಸಿ ಅರ್ಪಿಸವನಡಿಗೆ. ಅರ್ಪಿಸು ಅವನ ಅಡಿಗೆ. ಅಗಣಿತಾತ್ಮ ಪರಮಾತ್ಮ ಎಂಥವನು ಅಂತಂದ್ರೆ ಅವನ ಗುಣಗಳಿಗೆ ಅವನ ರೂಪಗಳಿಗೆ ಲಿಮಿಟ್ಟೇ ಇಲ್ಲ. ಅಪರಿಮಿತವಾದಂತಹ ಗಣನೆಗೆ ನಿಲುಕದೇ ಇರ್ತಕ್ಕಂತಹ ರೂಪಗಳು, ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಡೀ ಭೂಮಂಡಲದಲ್ಲಿರ್ತಕ್ಕಂತಹ ಧೂಳಿನ ಕಳವನ್ನ ಎಣಿಸುವಂತಹ ಒಬ್ಬ ವಿಜ್ಞಾನಿ ಬರಬಹುದೇನೋ ಅಲ್ವಾ? ಆದ್ರೆ ಪರಮಾತ್ಮನ ಗುಣಗಳನ್ನ ಎಣಿಸುವಂತಹವರು ಯಾರೂ ಇಲ್ಲ. ಮೇಧಿನಿ ಪರಮಾಣ್ ಮಂಬು ಕಣಂಗಳು ಐದಬಹುದು ಪರಿಗಣತಿಯನು ಮಾಧವನ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು. ಅನಂತವಾದಂತಹ ರೂಪಗಳನ್ನ ಹೊಂದಿದ್ದಾನೆ. ಅದರಿಂದ ಅಗಣಿತಾತ್ಮ. ಇಂಥವನು ಸುಭೋಜನ ಪದಾರ್ಥಗಳ ಒಳಗೆ ಒಳ್ಳೆ ಸಮೀಚೀನವಾಗಿ ಭೋಜನವನ್ನ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಪದಾರ್ಥಗಳು. ಸುಭೋಜನ ಪದಾರ್ಥಗಳ ಒಳಗೆ ಅಂದ್ರೆ ಆ ಪದಾರ್ಥಗಳನ್ನ ಅಧಿಷ್ಠಾನವನ್ನಾಗಿ ಮಾಡಿಕೊಂಡಿದ್ದು ಅದರ ಒಳಗೆ ಯಾವ ರೂಪದಿಂದ ಇರ್ತಾನೆ? ಅಖಂಡ ಅಂತ ಅಂದ್ರೆ ಅಖಂಡವಾದಂತಹ ರೂಪ. ಇವಾಗ ಪೂರ್ತಿ ಒಂದ್ ಕಡೆಗೆ ಅನ್ನವನ್ನ ಮಾಡಿ ರಾಶಿ ಹಾಕ್ಬಿಡಿ. ಆ ರಾಶಿ ಹಾಕಿದಾಗ ಇಡೀ ರಾಶಿಯಲ್ಲಿ ಪರಮಾತ್ಮ, ಆ ಅನ್ನದ ರಾಶಿಯಲ್ಲಿ ಪರಮಾತ್ಮ ಅಖಂಡ ಅಂತ ಕರೆಸ್ಕೊಳ್ತಾನೆ. ಈ ಅನ್ನದೊಳಗಡೆ ಒಂದೊಂದು ಅಗಳು ಇರುತ್ತೆ. ಅಗಳೆಲ್ಲ ಸೇರಿ ಅಖಂಡವಾದಂತಹ ಒಂದು ರಾಶಿ ಆಗಿರುತ್ತಲ್ವಾ? ಹಾಗಾದ್ರೆ ಒಂದು ಅಗಳು ಏನಾಗತ್ತೆ? ಅಲ್ಲಿ ಖಂಡ ಅಂತ ಆಗತ್ತೆ. ಅಖಂಡವಾದೊಂದು ಅಗಳಿನೊಳು ಅನಂತಾಂಶದಿಂದಲೇ ಖಂಡನೆಂದೆನಿಸಿ. ಆ ಅಗಳಿನಲ್ಲಿ ಅನಂತಾಂಶಗಳಿಂದ ಅನಂತವಾದಂತಹ ಅಂಶಗಳು. ಆ ಅಗಳನ್ನ ಮತ್ತೆ ಪ್ರತ್ಯೇಕ ಮಾಡ್ತಾ ಹೋಗಿ, ಒಂದ್ ಅಗಳನ್ನ ತಗೊಂಡು ತಿರ್ಗಾ ಡಿವೈಡ್ ಮಾಡ್ತಾ ಹೋಗಿ, ಮತ್ತೆ ಆ ಡಿವಿಷನ್ ಮಾಡಿರೋ ಒಂದು ತಗೊಳ್ಳಿ, ಒಂದು ಭಾಗವನ್ನು ಸ್ವೀಕಾರ ಮಾಡಿ ತಿರ್ಗಾ ಅದನ್ನ ಮತ್ತೆ ಪ್ರತ್ಯೇಕ ಮಾಡ್ತಾ ಹೋಗಿ. ಹೀಗೆ ಮಾಡ್ತಾ ಹೋದ್ರೆ ಅನಂತವಾದಂತಹ ಅಂಶಗಳು ಬರುತ್ತೆ. ಅದರೊಳಗಡೆ ಒಂದೊಂದು ಅಂಶ ಒಂದೊಂದು ಭಾಗದಲ್ಲೂ ಕೂಡ ಖಂಡ ರೂಪದಿಂದ ಪರಮಾತ್ಮ ಇರ್ತಾನೆ. ಇಡೀ ಸಮಗ್ರ ಪದಾರ್ಥ ಅಂತ ಸ್ವೀಕಾರ ಮಾಡಿದಾಗ ಅಲ್ಲಿ ಅಖಂಡವಾದಂತಹ ರೂಪ. ಅದರೊಳಗಡೆ ಒಂದು ಅಗಳು ಅಂತ ಸ್ವೀಕಾರ ಮಾಡಿದಾಗ ಖಂಡ ರೂಪ. ಅಥವಾ ಒಂದು ಅಗಳು ಅಂತಾನೆ ತೆಗೆದುಕೊಂಡ್ಬಿಡಿ, ಅದೇ ಸಮಗ್ರ ಅಖಂಡವಾದಂತಹ ರೂಪ. ಒಂದಗಳಿನಲ್ಲಿ ಅನಂತ ಅಂಶದಿಂದಲೇ ಆಯ್ತಾ, ಒಂದಗಳೇ ಸಮಗ್ರ ಅಖಂಡವಾದಂತಹ ರೂಪ. ಆ ಒಂದಗಳನ್ನ ಮತ್ತೆ ಪ್ರತ್ಯೇಕವಾಗಿ ಮಾಡ್ತಾ ಹೋದಾಗ ಖಂಡ ರೂಪಗಳು ಸಿಗ್ತಾ ಹೋಗುತ್ತೆ.
ಹೀಗೂ ಚಿಂತನೆಯನ್ನ ಮಾಡ್ಲಿಕ್ಕೆ ಬರುತ್ತೆ. ಇಡೀ ಸಮಗ್ರ ಪದಾರ್ಥಗಳ ಒಳಗಡೆ ಅಖಂಡ, ಅದರಲ್ಲಿ ಒಂದು ಭಾಗದಲ್ಲಿ ಖಂಡ, ಅಥವಾ ಆ ಒಂದೇ ಭಾಗವನ್ನ ನೀವು ಸ್ವೀಕಾರ ಮಾಡಿದೆ ಅಂದ್ರೆ ಒಂದೇ ಅಗಲನ್ನ ಸ್ವೀಕಾರ ಮಾಡಿದಾಗ ಅದು ಅಖಂಡ, ಆ ಅಗಲನ್ನ ಮತ್ತೆ ಪ್ರತ್ಯೇಕ ಮಾಡ್ತಾ ಹೋದಾಗ ಅಲ್ಲಿ ಖಂಡ ರೂಪಗಳು, ಖಂಡ ಭಾಗಗಳು, ಅದರೊಳಗಡೆ ಅನಂತಾಂಶಗಳು. ಏನಿದು ನಮ್ಮ ಚಿಂತನೆಗೆ ನಿಲುಕತ್ತಾ ಇದೆಯಲ್ಲ, ನಮ್ಮ ಚಿಂತನೆಗೆ ನಿಲುಕದೇ ಇರ್ತಕ್ಕಂಥದ್ದಿದೆ. ಇಷ್ಟಂತೂ ಚಿಂತನೆ ಮಾಡೋಣ. ಖಂಡ ಮತ್ತೆ ಅಖಂಡವಾಗಿರ್ತಕ್ಕಂತಹ ಪರಮಾತ್ಮನ ರೂಪಗಳು. ಅನಂತಾಂಶದಿಂದಲಿ ಖಂಡನೆಂದೆನಿಸಿ ಏನ್ ಮಾಡ್ತಾನೆ? ಜಗದಿ ಜೀವದ ತೃಪ್ತಿ ಪಡಿಸುವ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಜೀವರಾಶಿಗಳು ಈ ಪದಾರ್ಥಗಳನ್ನ ಸ್ವೀಕಾರ ಮಾಡಿದಾಗ ಏನ್ ಮಾಡ್ತಾನೆ? ತನ್ನ ಸ್ವಾಖ್ಯ ರಸವನ್ನ ಅವರಿಗೆ ಕೊಡ್ತಾನೆ. ತಾನು ಮೊದಲು ಸ್ವೀಕಾರ ಮಾಡಿ ಆ ಸಾರ ಭಾಗವನ್ನ ಏನ್ ಮಾಡ್ತಾನೆ? ತತ್ವಾಭಿಮಾನಿ ದೇವತೆಗಳಿಗೆ ಉಣಿಸ್ತಾನೆ. ತತ್ವಾಭಿಮಾನಿ ದೇವತೆಗಳೆಲ್ಲ ಏನ್ ಮಾಡ್ತಾರೆ? ಆ ಜೀವರಾಶಿಗೆ ಒಂದು ಅಂಶವನ್ನ ಕೊಡ್ತಾರೆ. ಅಷ್ಟು ಕೊಟ್ರೆ ಸಾಕು, ನಮಗೆ ತೃಪ್ತಿ ಆಗ್ಬಿಡತ್ತೆ. ಈ ಪದಾರ್ಥವನ್ನ ಸ್ವೀಕಾರ ಮಾಡಿದಕ್ಕೆ ಸಂಪೂರ್ಣ ತೃಪ್ತಿ ಆಗ್ಬಿಡತ್ತೆ ನಮಗೆ. ಜಗದಿ ಜೀವನ ತೃಪ್ತಿ ಪಡಿಸುವ, ತೃಪ್ತಿಯನ್ನ ಪಡಿಸ್ತಾನೆ. ತುಂಬಾ ಸಂತೋಷ ಆಯ್ತಪ್ಪ ಇವತ್ತು ಊಟ ಮಾಡಿದ್ದು, ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತೇವೆ. ತೃಪ್ತಿ ಪಡಿಸುವ. ಹಿಂದೆ ಬಂತಲ್ಲ ತರ್ಪಕನೆಂದೆನಿಸಿ ಅಂತ. ತರ್ಪಕ ಅಂತ ಪರಮಾತ್ಮನಿಗೆ ಹೆಸರು. ಯಾಕೆಂದ್ರೆ ತೃಪ್ತಿಯನ್ನ ಪಡಿಸ್ತಾನೆ ಪದಾರ್ಥಗಳನ್ನ ತಿಂದಾಗ. ಹೌದು, ಅವನು ಕೊಟ್ರೆ ಉಂಟು, ಇಲ್ಲ ಅಂತಂದ್ರೆ ಎಷ್ಟು ತಿಂದ್ರೂ ತೃಪ್ತಿ ಆಗೋದಿಲ್ಲ. ಎಷ್ಟೋ ಜನ ತಿಂತಾ ಇರ್ತಾರೆ, ಆದ್ರೆ ತೃಪ್ತಿನೇ ಆಗೋದಿಲ್ಲ. ಯಾಕೋ ತೃಪ್ತಿ ಆಗ್ಲಿಲ್ಲ ರೀ, ಯಾಕೋ ಸಮಾಧಾನ ಆಗ್ಲಿಲ್ಲ ಅಂದ್ಬಿಡ್ತಾರೆ. ಎಷ್ಟು ಊಟ ಆಗಿದ್ರು, ಎಷ್ಟು ಭಕ್ಷ್ಯ ಭೋಜ್ಯಗಳ ಬಡಿಸಿದ್ರು ಕೂಡ ಏನೋ ಮಿಸ್ ಆಗಿತ್ತು, ಏನೋ ಸಮಾಧಾನ ಆಗ್ಲಿಲ್ಲ ಅಂತ ಅಂದ್ಬಿಡ್ತಾರೆ. ಜಗದಿ ಜೀವರ ತೃಪ್ತಿ ಪಡಿಸುವ ಸ್ವಗತ ಭೇದ ವಿವರ್ಜಿತನ. ಅವನು ಎಂಥವನು ಅಂತಂದ್ರೆ ಸ್ವಗತ ಭೇದ ವಿವರ್ಜಿತ. ತನಗೂ ತನ್ನ ರೂಪಗಳಿಗೂ ತನ್ನ ಕ್ರಿಯೆಗಳಿಗೂ ತನ್ನ ಅವಯವಗಳಿಗೂ ಯಾವುದೇ ರೀತಿಯಾದಂತಹ ಭೇದ ಇಲ್ಲದೆ ಇರುವವ. ತನಗೂ ತನ್ನ ಮೂಲ ರೂಪಕ್ಕೂ ತನ್ನ ಅವತಾರ ರೂಪಗಳಿಗೂ ಭೇದ ಇಲ್ಲದೆ ಇರತಕ್ಕಂಥವನು ಸ್ವಗತ ಭೇದ ವಿವರ್ಜಿತ ಅಂತ ಅದಕ್ಕೆ ಪರಮಾತ್ಮನನ್ನ ಕರೆಯೋದು. ಸ್ವಗತ ಭೇದ ವಿವರ್ಜಿತನ ಈರ್ಬಗೆಯ ರೂಪವನು. ಈರ್ಬಗೆ ಅಂತಂದ್ರೆ ಎರಡು ಬಗೆ ಅಂತ ಅರ್ಥ. ಎರಡು ಬಗೆ ಯಾವುದು ಹೇಳಿದ್ವಲ್ಲ, ಖಂಡ ರೂಪ ಮತ್ತೆ ಅಖಂಡ ರೂಪ. ಈರ್ಬಗೆಯ ರೂಪವನು ಅರಿತು ಭುಂಜಿಸಿ. ಇದನ್ನ ತಿಳ್ಕೊಂಡು ಊಟವನ್ನ ಮಾಡುವಂತ. ಅರ್ಪಿಸು ಅವನಡಿಗೆ. ಮತ್ತಷ್ಟೇ ಅಲ್ಲ, ಸುಮ್ಮನೆ ಚಿಂತನೆ ಮಾಡಿ ಊಟ ಮಾಡೋದಲ್ಲ, ಇದನ್ನ ಅರ್ಪಣೆಯನ್ನ ಮಾಡು. ಈ ಚಿಂತನೆಯನ್ನ ಅರ್ಪಣೆ ಮಾಡು. ಇದೇನೇನು ಭಗವಂತ ಈ ಚಿಂತನೆಗಳನ್ನ ಮಾಡಿಸ್ತಾ ಇದ್ದಾನೆ. ಈ ರೂಪದಿಂದ ನೀನಿದ್ದಿ ಸ್ವಾಮಿ, ಸಂಕರ್ಷಣ ರೂಪದಿಂದ ಇದ್ದಿ, ವಾಸುದೇವ ರೂಪದಿಂದ ಇದ್ದಿ, ಅನಿರುದ್ಧ ರೂಪದಿಂದ ಇದ್ದಿ. ಈ ಚಿಂತನೆಯನ್ನೇ ಏನು ಮಾಡಿದ್ದೇನೆ, ಇದು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ. ಭೋಜನ ಜೊತೆಗೆ, ಭೋಜನ ಮಾಡುವುದರ ಜೊತೆಗೆ ಭೋಜನ ಸಮಯದಲ್ಲಿ ಮಾಡುವಂತಹ ಚಿಂತನೆಯನ್ನೂ ಕೂಡ ಏನು ಮಾಡಬೇಕು? ಅರ್ಪಣೆ ಮಾಡಬೇಕು. ಆಗ ಪರಮಾತ್ಮ ಅದನ್ನ ಸ್ವೀಕಾರ ಮಾಡಿ ನಮ್ಮನ್ನ ಉದ್ಧಾರ ಮಾಡ್ತಾನೆ. ಅರ್ಪಣೆಯನ್ನೇ ಮಾಡಲಿಲ್ಲ ಅಂತಂದ್ರೆ ಪ್ರಯೋಜನ ಬರೋದಿಲ್ಲ, ಮತ್ತೆ ಆ ಕರ್ಮ ಬಂಧಕವೇ ಆಗಿಬಿಡುತ್ತೆ. ಆದ್ರಿಂದ ಏನೇನು ಈ ಚಿಂತನೆಗಳನ್ನ ಮಾಡ್ತೇವೆ, ಒಂದು ಸ್ವಲ್ಪನೇ ಆಗಿರಬಹುದು, ಅದನ್ನ ಏನ್ ಮಾಡಬೇಕು? ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಬೇಕು. ಅದಕ್ಕೆ ಮೂಲೇಶ ನಾರಾಯಣನು ಅಂತ ಹೇಳಿದಾರಲ್ಲಿ, ಅದಕ್ಕೆ ಅಂಡರ್ಲೈನ್ ಮಾಡ್ಬೇಕು. ಅದನ್ನ ಯಾರಿಗೆ ಸಮರ್ಪಣೆ ಮಾಡ್ಬೇಕ್ರಿ ಅಂತಂದ್ರೆ ಮೂಲೇಶ ಅಂತ ಒಂದು ವರ್ಡ್ ಹಾಕಿದ್ದಾರೆ. ಅಂದ್ರೆ ಬಿಂಬರೂಪಿ ಆಗಿರ್ತಕ್ಕಂತಹ ಪರಮಾತ್ಮನಿಗೆ ಈ ಎಲ್ಲ ಚಿಂತನೆಗಳನ್ನು ಕೂಡ ಅಡಿಗಡಿಗೆ ಸಮರ್ಪಣೆಯನ್ನ ಮಾಡ್ತಾ ಬರಬೇಕು ಅಂತ. ಅರ್ಪಿಸು ಅವನಡಿಗೆ. ನೋಡಿ, ದಾಸರಾಯರಿಗೆ ಎಷ್ಟು ಶಿಷ್ಯರ ಮೇಲೆ ಎಷ್ಟು ವಾತ್ಸಲ್ಯ ಅಂತಂತ ಅಂದ್ರೆ, ನಮ್ಮಗಳ ಮೇಲೆ ಎಷ್ಟು ವಾತ್ಸಲ್ಯ ಅಂತಂದ್ರೆ ಏಕವಚನದಲ್ಲೇ ಪ್ರಯೋಗ ಮಾಡಿದ್ದಾರೆ. ಅಲ್ಲ, ಏಕವಚನದಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ ಸಮುದಾಯ ಏಕವಚನ ಅಂತ. ಇಡೀ ಶಿಷ್ಯರ ಸಮೂಹವನ್ನ ಒಂದು ಅಂತ ಸ್ವೀಕಾರ ಮಾಡಿ ದಾಸರಾಯರು ನಮಗೆಲ್ಲ ಉಪದೇಶವನ್ನ ಪ್ರತ್ಯೇಕವಾಗಿ ನೀಡ್ತಾ ಇದ್ದಾರೆ ಅಂತ ಇಟ್ಕೊಳ್ಬಹುದು. ಅರ್ಪಿಸು ಅವನಡಿಗೆ ಅಂತ ಎಷ್ಟು ಸುಂದರವಾಗಿರ್ತಕ್ಕಂತಹ ಉಪದೇಶವನ್ನ ನೀಡಿದ್ದಾರೆ ಅಂತ ಹೇಳ್ತಾರೆ. ಕೃಷ್ಣಾರ್ಪಣ.